ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರಿ ವ್ಯಾಜ್ಯ ಗೆಲ್ಲಲು ನ್ಯಾಯಾಧೀಶರ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ 1ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಡೆದಿದೆ. ಮೊನ್ನೆ ಬೆಳಗ್ಗೆ ಎಂದಿನಂತೆ ನ್ಯಾಯಾಧೀಶರು ಕಲಾಪ ಆರಂಭ ಮಾಡಲು ನ್ಯಾಯಾಲಯಕ್ಕೆ ಆಗಮಿಸಿದರೆ ಚೇರ್, ಡಯಾಸ್ ಸೇರಿದಂತೆ ಪೀಠದ ಮೇಲೆ ಮಂತ್ರಿಸಿದ ಬಿಳಿ ಸಾಸಿವೆ ಚೆಲ್ಲಾಡಲಾಗಿತ್ತು. ಇದರಿಂದ ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆಸಿದರೆ 65 ವರ್ಷ ಮಹಿಳೆಯೊಬ್ಬರು ಆಗಮಿಸಿ ಬಿಳಿ ಸಾಸಿವೆ ಚೆಲ್ಲಾಡುವ ದೃಶ್ಯ ಸೆರೆಯಾಗಿತ್ತು. ಇದರಿಂದ ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿ ನೇತ್ರ ನೀಡಿದ ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದು ಆರೋಪಿ ಮಹಿಳೆಯನ್ನ ಬಂಧಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ಮಾರ್ನಿಂಗ್ ಒಂದು ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಎರಾಡಿಕೇಷನ್ ಆಫ್ ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2017 ಆ್ಯಕ್ಟಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸ್ದು ಮಾಹಿತಿ ಪ್ರಕಾರ ಬೇಸಿಕ್ಲಿ ಕೋರ್ಟ್ ಹಾಲಲ್ಲಿ ಯಾರೋ ಒಬ್ಬರು ಮಹಿಳಾ ಹೋಗಿ ಆ ಟೈಮ್ಗೆ ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಮತ್ತು ಬೇರೆ ಏನು ಪೂಜೆಗೆ ಐಟಮ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಏನು ಬ್ಲ್ಯಾಕ್ ಮ್ಯಾಜಿಕ್ ಥರ ರಿಚುವಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅರೌಂಡ್ 9:30 ಆದಮೇಲೆ ಅದು ಕೋರ್ಟಲ್ಲಿ ಕೆಲಸ ಯಾರು ಮಾಡ್ತಾ ಇದ್ದಾರೆ ಶಿರಸ್ತೇದಾರ್ ಮತ್ತು ಬೇರೆ ಕೋರ್ಟ್ ಅಫಿಷಿಯಲ್ಸ್ ಅವ್ರ ಗಮನಕ್ಕೆ ಬಂದಿದೆ. ಆಮೇಲೆ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಅಮ್ಮ ಈ ಥರ ರಿಚುವಲ್ಸ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಕೇಳಿದಾಗ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ದು ಅವ್ರದ್ದು ಅದೇ ದಿನ ಸಿವಿಲ್ ಕೇಸ್ದು ಹಿಯರಿಂಗ್ ಇತ್ತು. ಆ ಹಿಯರಿಂಗ್ ಅವರ ಪರವಾಗಿ ಆಗಬೇಕು, ಈ ಕಾರಣ ಬಗ್ಗೆ ಅಮ್ಮ ಈ ಥರ ರಿಚುವಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಥರ ಅವರು ತಿಳಿಸಿದರು ನಮಗೆ. ಕೋರ್ಟ್ದವ್ರದ್ದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಈ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟಲ್ಲಿ. ಜೊತೆಗೆ ಅವರಿಗೆ ಕಸ್ಟಡಿಯಲ್ಲಿ ತಗೊಂಡು ಈಗ ಜೆಸಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ಪೊಲೀಸರು ಮಹಿಳೆಯ ಗುರುತು ಪತ್ತೆ ಹಚ್ಚಿದ್ದು ಬಂಧಿತ ಮಹಿಳೆಯನ್ನ ಚಿಕ್ಕಬಳ್ಳಾಪುರ ನಗರದ ವಲಸಣ್ಣ ಬೀದಿ ನಿವಾಸಿ 65 ವರ್ಷದ ಮಂಜುಳಾ ಎಂದು ಗುರುತಿಸಲಾಗಿದೆ. ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ತನ್ನ ಸಿವಿಲ್ ವ್ಯಾಜ್ಯದಲ್ಲಿ ಅನುಕೂಲಕರ ತೀರ್ಪು ಬರಲೆಂದು ಉದ್ದೇಶದಿಂದ ನ್ಯಾಯಾಧೀಶರ ಮೇಲೆ ಮಾಟ ಮಂತ್ರ ಮಾಡಿ ಪ್ರಭಾವ ಬೀರುವ ಪ್ರಯತ್ನ ಮಾಡಿದ್ದಾಗಿ ಹೇಳಿಕೆ ನೀಡಿದ್ದಾಳೆ. ಕೋರ್ಟ್ ಇಸ್ ಅ ವೆರಿ ಸೆಕ್ಯೂರ್ಡ್ ಪ್ಲೇಸ್. ಅಲ್ಲಿ ಎಲ್ಲ ಸಿಸಿಟಿವಿ ಕ್ಯಾಮ್ರಾಸ್ ಇದೆ, ನಮ್ಮ ಗಾರ್ಡ್ ಕೂಡ ಹಾಕ್ತೀವಿ ನಾವು. ಸೊ ಮತ್ತೆ ವರ್ಕಿಂಗ್ ಟೈಮಲ್ಲಿ ಆಗಿತ್ತು. ಸೊ ಅವ್ರ ಮುಂದೆ ಯಾವಾಗ ಆಗಿದೆ ಅವರು ಅದನ್ನು ನೋಟಿಸ್ ಮಾಡಿ ಎಲ್ಲರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅಕ್ಯೂಸ್ಡ್ ಒಬ್ಬರು ಲೇಡಿ ಇದ್ದಾರೆ, 65 ಇಯರ್ಸ್ ಏಜ್ ಇದೆ, ಸೀನಿಯರ್ ಸಿಟಿಸನ್ ಇದ್ದಾರೆ. ಅವರು ಲೋಕಲ್ದವರು, ಅವ್ರದ್ದು ಯಾವುದು ಕೇಸ್ ಇತ್ತು ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್ ಸಿವಿಲ್ ಸೂಟ್ ಇತ್ತು, ಅದನ್ನು ಹಿಯರಿಂಗ್ಗೆ ಅವ್ರ ಪರವಾಗಿ ಆಗಬೇಕು, ಅವ್ರಿಗೆ ಈ ಥರ ಅನಿಸುತ್ತೆ ಈ ಥರ ಮಾಡ್ತೀವಿ ಅವ್ರ ಪರವಾಗಿ ಆಗುತ್ತೆ, ಈ ಕಾರಣ ಅವರು ಮಾಡಿದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಅವರು. ಅದು ನೋಡಿ ಅವ್ರದ್ದು ಇಂಟರೋಗೇಷನ್ ಮಾಡ್ತೀವಿ ಗೊತ್ತಾಗುತ್ತೆ ನಮಗೆ. ಬಟ್ ಮೇ ಬಿ ಸ್ವಂತ ಇಷ್ಟದಿಂದ ಅಥವಾ ಸ್ವಂತ ಅವರಿಗೆ ಏನು ಮೈಂಡಲ್ಲಿ ಐಡಿಯಾ ಬಂದಿದ್ದು ಮಾಡಿದ್ದಾರೆ ಅವರು. ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿ ಹಾಗೂ ವಾಮಾಚಾರ ಪ್ರತಿಬಂಧಕ ಮತ್ತು ನಿರ್ಮೂಲನಾ ಅಧಿನಿಯಮ 2017 ರಡಿ ಮಹಿಳೆ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದು ನ್ಯಾಯಾಲಯವು ಆರೋಪಿ ಮಹಿಳೆಯನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.